ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ 2 ಭಾಷಣಗಳು. ಅರ್ಪಿತಾ ಆರ್ ಜ್ಯೋತಿ ಅವರಿಂದ ಗೆಳೆತನ, ಬಳಿಕ ಅಶ್ವಿನಿ ಗೌಡ ಕೊಯ್ಯೂರು ಅವರಿಂದ ವಿರುದ್ಧ ಆಹಾರ ಕೇಳಲಿದ್ದೀರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರ್ಪಿತಾ ಆರ್ ಜ್ಯೋತಿ ಅವರಿಂದ ಭಾಷಣ. ವಿಷಯ ಗೆಳೆತನ. ಸ್ನೇಹ ಒಂದು ಸುಂದರ ಕವನ, ಬರೆದರೂ ಮುಗಿಯದ ಕಥನ, ಮರೆತರೂ ಮರೆಯಲಾಗದ ಸ್ಪಂದನ, ಬಿಟ್ಟರೂ ಬಿಡಲಾಗದ ಬಂಧನ, ಅದುವೇ ಗೆಳೆತನ. ಸ್ನೇಹ ಎಂಬುದು ಜೀವನದ ಅತ್ಯಂತ ಅಮೂಲ್ಯ ಅನುಭವಗಳಲ್ಲಿ ಒಂದಾಗಿದೆ. ಸ್ನೇಹ ಎನ್ನುವುದು ಕೈಗೂ ಕಣ್ಣಿಗೂ ಇರೋ ಸಂಬಂಧದ ಹಾಗೆ ಇರಬೇಕು. ಕೈಗೆ ಪೆಟ್ಟಾದರೆ ಕಣ್ಣು ಅಳುತ್ತದೆ, ಕಣ್ಣು ಅಳುತ್ತಿದ್ದರೆ ಕೈ ಕಣ್ಣೀರನ್ನು ಒರೆಸುತ್ತದೆ. ಅದೇ ಅಲ್ಲವೇ ನಿಜವಾದ ಸ್ನೇಹ? ಇದೇ ತಾನೇ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಬೆಂಬಲದಿಂದ ಕೂಡಿದ ಸುಂದರ ಅವಿನಾಭಾವ ಸಂಬಂಧ. ಸ್ನೇಹ ಅನ್ನುವುದು ನೆನಪೂ ಅಲ್ಲ, ಕನಸೂ ಅಲ್ಲ, ನಮ್ಮ ಜೊತೆ ಸದಾ ಇರೋ ಒಂದು ಮನಸ್ಸು. ಸ್ನೇಹವು ಮಕ್ಕಳಿಂದ ಹಿಡಿದು ಹಿರಿಯರ ತನಕ, ವಿದ್ಯಾರ್ಥಿಗಳಿಂದ ಸಹೋದ್ಯೋಗಿಗಳ ತನಕ, ಇದು ನಮ್ಮ ಜೀವನದ ವಿಭಿನ್ನ ಹಂತಗಳಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತದೆ. ಯಾರಾದರೂ ಬಯಸಬಹುದಾದ ಅತ್ಯುತ್ತಮ ಬಂಧಗಳಲ್ಲಿ ಸ್ನೇಹವೂ ಒಂದು. ಸ್ನೇಹವು ಇಬ್ಬರು ವ್ಯಕ್ತಿಗಳ ನಡುವಿನ ಸಮರ್ಪಿತ ಸಂಬಂಧವಾಗಿದೆ. ಸ್ನೇಹ ಎಂಬುದು ಇಂದು ನಿನ್ನೆಯದಲ್ಲ. ಪುರಾಣ ಇತಿಹಾಸ ಕಾಲದಿಂದಲೂ ಸ್ನೇಹಕ್ಕೆ ತನ್ನದೇ ಆದ ಸ್ಥಾನಮಾನ, ಗೌರವ, ಆದರ, ಆತಿಥ್ಯವಿದೆ. ಪುರಾಣವನ್ನು ಒಮ್ಮೆ ತಿರುವಿದಾಗ 2 ಬಿಡಿಸಲಾಗದ ಸ್ನೇಹವನ್ನು ಕಾಣಬಹುದು. ಮಹಾಭಾರತದಲ್ಲಿ ಕಂಡುಬರುವ ದುರ್ಯೋಧನ ಮತ್ತು ಕರ್ಣ, ಇವರಿಬ್ಬರ ಗೆಳೆತನ, ಇವರಿಬ್ಬರದು ಅಪ್ರತಿಮ ಗೆಳೆತನ. ಇವರ ಗೆಳೆತನದ ಮುಂದೆ ಇಂದಿನ ಯಾವುದೇ ಗೆಳೆತನ ನಿಲ್ಲಲಾರದು. ನಾವು ಮಹಾಭಾರತದಲ್ಲಿ ಕೇಳಿ ತಿಳಿದುಕೊಂಡಂತಹ ಕರ್ಣ ದುರ್ಯೋಧನ, ಕೃಷ್ಣ ಕುಚೇಲರ ಗೆಳೆತನ, ಇವರ ಗೆಳೆತನದ ಕೆಲವು ಸಂದರ್ಭಗಳು ನಮ್ಮ ಸ್ನೇಹದ ಪ್ರತಿ ಹಂತದಲ್ಲಿ ಮಾದರಿಯಾಗಿವೆ. ಸ್ನೇಹಿತರು ಸಾಯಬಹುದು, ಆದರೆ ಒಂದೊಳ್ಳೆಯ ಸ್ನೇಹ ಯಾವತ್ತೂ ಸಾಯಲಾರದು. ಕೊನೆಯಿಲ್ಲದ ಸರಪಳಿಯೇ ಸ್ನೇಹ. ಹೃದಯದ ಅಂತರಾಳದಿಂದ ನಿಷ್ಕಲ್ಮಶವಿಲ್ಲದೆ, ಮೇಲು ಕೀಳು ಜಾತಿ ಧರ್ಮಗಳ ಅರಿವಿಲ್ಲದೆ ಹುಟ್ಟುವುದೇ ಸುಂದರ ಸುಮಧುರ ಸ್ನೇಹ. ಮನಸ್ಸೆಂಬುದು ನೀರಿದ್ದಂತೆ, ಅಲ್ಲಿ ಭಾವನೆಗಳು ಸಮುದ್ರದಲ್ಲಿನ ಸುಂದರ ಅಲೆಗಳಂತೆ ಹರಿದಾಡುತ್ತವೆ. ಪ್ರೀತಿ ಸಮುದ್ರದ ಹಾಗೆ ವಿಶಾಲವಾಗಿರುತ್ತದೆ. ಮನಸ್ಸಿಗೆ ನೋವಾದಾಗ ಹುಣ್ಣಿಮೆಯ ಚಂದ್ರನ ಬೆಳಕಿಗೆ ಸಮುದ್ರದ ಅಲೆಗಳು ಅಪ್ಪಳಿಸುವಂತೆ ಭಾವನೆಗಳು ಹೊರಗೆ ಬರುತ್ತವೆ. ಅಂತಹ ಭಾವನೆಗಳನ್ನ ಹಂಚಿಕೊಂಡು ಗೆಳೆಯ ಅಥವಾ ಗೆಳತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿ, ನಮ್ಮ ಬಲಹೀನತೆಗಳನ್ನ ಒಪ್ಪಿಕೊಂಡು ಅವುಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವವರೇ ನಿಜವಾದ ಸ್ನೇಹಿತರು. ಮಹಾಭಾರತದಲ್ಲಿ ಕರ್ಣ ದುರ್ಯೋಧನರ ಸ್ನೇಹವನ್ನು ಮಾದರಿಯನ್ನಾಗಿ ತೆಗೆದುಕೊಳ್ಳುವುದಾದರೆ, ಒಮ್ಮೆ ಕರ್ಣ ದುರ್ಯೋಧನನ ಪತ್ನಿ ಭಾನುಮತಿ ಜೊತೆ ಪಗಡೆ ಆಡುವ ಸಂದರ್ಭದಲ್ಲಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾನೆ. ಆಗ ಆಕಸ್ಮಿಕವಾಗಿ ಆಕೆಯ ಮುತ್ತಿನ ಸರ ಹರಿದು ಮಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗುತ್ತದೆ. ಆ ವೇಳೆ ಅಲ್ಲಿಗೆ ದುರ್ಯೋಧನ ಬರುತ್ತಾನೆ. ಬಂದವನು ಒಂದು ಸ್ವಲ್ಪವೂ ಅನುಮಾನಿಸದೆ, ನಾನೂ ಮಣಿಗಳನ್ನು ಆಯ್ದುಕೊಡಲೆ ಎಂದು ಪ್ರಶ್ನಿಸುತ್ತಾನೆ. ಆಗ ಕರ್ಣ ದುರ್ಯೋಧನನಿಗೆ, ರಾಜ, ನನ್ನನ್ನು ಕ್ಷಮಿಸು ಎಂದು ಕೇಳುತ್ತಾನೆ. ಕರ್ಣ, ನನಗೆ ನಿನ್ನಲ್ಲಿ ನಂಬಿಕೆ ಇದೆ ಎಂದು ದುರ್ಯೋಧನನೇ ಸಮಾಧಾನಿಸುತ್ತಾನೆ. ಅಷ್ಟರ ಮಟ್ಟಿಗೆ ದುರ್ಯೋಧನನಿಗೆ ತನ್ನ ಗೆಳೆಯನಲ್ಲಿ ನಂಬಿಕೆ, ವಿಶ್ವಾಸವಿರುತ್ತದೆ. ದುರ್ಯೋಧನ ಎಂದರೆ ಕೇವಲ ಗುರುಸಾರ್ವಭೌಮ, ಧೃತರಾಷ್ಟ್ರನ ಪುತ್ರ, ಹಠಮಾರಿ, ಕ್ರೂರಿ ಇದೇನೂ ಆಗಿರಲಿಲ್ಲ. ಕರ್ಣನ ಪಾಲಿಗೆ ಆತ ಜೀವದ ಗೆಳೆಯ, ಅಂತರಾಳದ ಉಸಿರು, ಅಣ್ಣನಂತ ಆತ್ಮಬಂಧು ಆಗಿದ್ದನು. ಇಡೀ ಜಗತ್ತೇ ಕರ್ಣನನ್ನು ಸೂತಪುತ್ರ, ಬೆಸ್ತ ಎಂದು ಹಂಗಿಸಿದ ಕ್ಷಣಾರ್ಧದಲ್ಲೇ ಅಂಗರಾಜ್ಯದ ಕಿರೀಟ ತೊಡಿಸಿದ ಧೀರ ದುರ್ಯೋಧನ. ಅಂಥ ಗೆಳೆಯನಿಗೆ ಯುದ್ಧ ಗೆದ್ದುಕೊಡಬೇಕು, ಆ ಮೂಲಕ ಅವನ ಋಣದಿಂದ ಸ್ವಲ್ಪ ಮಟ್ಟಿಗಾದರೂ ಮುಕ್ತನಾಗಬೇಕು ಎಂಬ ಆಸೆ ಕರ್ಣನಿಗಿತ್ತು.
ಕುರುಕ್ಷೇತ್ರ ಯುದ್ಧ ಆರಂಭವಾದಾಗ ಕರ್ಣನಿಗೆ ಕೃಷ್ಣ ಆತನ ಜನ್ಮ ರಹಸ್ಯವನ್ನು ತಿಳಿಸಿ, ನೀನು ಪಾಂಡವರಿಗೆಲ್ಲ ಹಿರಿಯ, ನೀನು ಬಂದು ಪಾಂಡವರ ಜೊತೆ ಸೇರು ಎಂದು ಹೇಳುತ್ತಾನೆ. ಆಗ ಕರ್ಣ ಹೇಳುತ್ತಾನೆ, ನಾನು ದುರ್ಯೋಧನನನ್ನ ಬಿಟ್ಟು ಪಾಂಡವರ ಜೊತೆ ಹೋಗುವುದಿಲ್ಲ. ಇದಕ್ಕೆ ಕಾರಣವೇನು ಎಂದು ಕೃಷ್ಣ ಕೇಳಿದಾಗ, ತಾನು ದ್ರೌಪದಿ ಸ್ವಯಂವರದಲ್ಲಿ ಬಿಲ್ಲನ್ನು ಎತ್ತಲು ಬಂದಾಗ ತನ್ನನ್ನು ಸೂತಪುತ್ರ ಎಂಬ ಕಾರಣಕ್ಕೆ ಬಿಲ್ಲನ್ನೇರಿಸಲು ನಿರಾಕರಿಸಿದರು. ಆ ಸಮಯದಲ್ಲಿ ನನ್ನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿ ಸ್ಥಾನಮಾನ ಕಲ್ಪಿಸಿದವನು ದುರ್ಯೋಧನ. ನಾನು ರಾಜನಿಗೆ ನಿಷ್ಠನಾಗಿದ್ದೇನೆ, ಹೀಗಾಗಿ ನಾನು ಪಾಂಡವರ ಜೊತೆ ಸೇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಕರ್ಣ. ಹೀಗೆ ಕರ್ಣನಿಗೆ ಹಲವಾರು ಸಂದರ್ಭದಲ್ಲಿ ದುರ್ಯೋಧನ ಬೆಂಬಲವಾಗಿ ನಿಲ್ಲುತ್ತಾನೆ. ಮಹಾಭಾರತ ಯುದ್ಧದಲ್ಲಿ ಯಾವ ಆಮಿಷಗಳಿಗೆ ಬಲಿಯಾಗದೆ ದುರ್ಯೋಧನನ ಪರವಾಗಿ ಯುದ್ಧ ಮಾಡುವುದಾಗಿ ಕರ್ಣ ಹೇಳುತ್ತಾನೆ. ಕೊನೆಗೆ ಕರ್ಣ ಅವನಿಗೊಂದು ಮಾತು ಕೊಡುತ್ತಾನೆ, ಯುದ್ಧದಲ್ಲಿ ಸೈನಿಕರನ್ನಷ್ಟೇ ಕೊಲ್ಲುತ್ತೇನೆ, ಪಾಂಡವರನ್ನ ಮುಟ್ಟುವುದಿಲ್ಲ ಎಂದು ಹೇಳುತ್ತಾನೆ. ನಂತರ ಕೃಷ್ಣ ಕರ್ಣನ ಬಳಿಗೆ ಕುಂತಿಯನ್ನ ಕಳುಹಿಸುತ್ತಾನೆ. ಕರ್ಣನ ಬಳಿ ಬಂದ ಕುಂತಿ, ನನ್ನ ಜೊತೆಗೆ ಬಾ ಎಂದು ಕರೆಯುತ್ತಾಳೆ. ಅದಕ್ಕುತ್ತರಿಸಿದ ಕರ್ಣ, ಇಂದೇನೋ ನಾನು ನಿನ್ನ ಮಗ ಎಂದು ನನಗೆ ಗೊತ್ತಾಯಿತು, ಆದರೆ ಇದ್ಯಾವುದು ಗೊತ್ತಿಲ್ಲದ ದಿನಗಳಲ್ಲಿ ಕೌರವರ ಅಗ್ರಜ ದುರ್ಯೋಧನ ನನ್ನನ್ನು ಸಲುಹಿದ್ದಾನೆ, ಸ್ನೇಹಹಸ್ತ ಚಾಚಿದ್ದಾನೆ. ಅವನು ನನ್ನ ಕುಲ ನೋಡಲಿಲ್ಲ, ನನ್ನ ಜನ್ಮ ರಹಸ್ಯ ಕೇಳಲಿಲ್ಲ. ಇಂತಹ ಈ ನಿಷ್ಕಲ್ಮಶ ಸ್ನೇಹಕ್ಕೆ ಎಂದಿಗೂ ದ್ರೋಹ ಬಗೆಯುವುದಿಲ್ಲ. ನಾನು ಅವನನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ ಎನ್ನುತ್ತಾನೆ. ಕುಂತಿ ಕೊನೆಗೆ ಕರ್ಣನಿಗೆ ಒಮ್ಮೆ ತೊಟ್ಟ ಬಾಣವನ್ನ ಮರಳಿ ತೊಡೆದಿರು, ನನ್ನ 5 ಮಕ್ಕಳನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತಾಳೆ. ಕೊನೆಗೆ ಕೌರವರ ಪರವಾಗಿ ಕರ್ಣ ಯುದ್ಧ ಮಾಡಿದರೂ ಕುಂತಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾನೆ. ಈ ವಿಷಯ ದುರ್ಯೋಧನನಿಗೆ ತಿಳಿದರೂ ಕರ್ಣನನ್ನು ಆತ ಅಪಮಾನಿಸುವುದಿಲ್ಲ. ಅವರಿಬ್ಬರ ಸ್ನೇಹ ಎಂದೆಂದಿಗೂ ಅಮರವಾಗಿದೆ. ಇದರಿಂದ ತಿಳಿಯುವುದು ಏನೆಂದರೆ, ಎಂತಹ ಪರಿಸ್ಥಿತಿಯಲ್ಲಿಯೂ ಸ್ನೇಹವನ್ನ ಬಿಟ್ಟುಕೊಡಬಾರದು. ಇದೇ ರೀತಿ ಎಂದೆಂದಿಗೂ ಅಮರ ಕೃಷ್ಣ ಕುಚೇಲರ ಗೆಳೆತನ ನಮಗೆ ಮತ್ತೊಂದು ಮಾದರಿಯಾಗಿದೆ. ಕರ್ಣ ದುರ್ಯೋಧನರ ನಂತರ ನಮಗೆ ಸಿಗುವ ಅಪ್ರತಿಮ ಸ್ನೇಹಿತರು ಕೃಷ್ಣ ಕುಚೇಲ. ಕುಚೇಲ ಒಬ್ಬ ಬಡವನಾಗಿ ತನ್ನ ಗೆಳೆಯನಾದ ರಾಜ ಶ್ರೀಕೃಷ್ಣನ ಮನೆಗೆ ಸಹಾಯ ಕೇಳಲು ಬರುತ್ತಾನೆ. ಕೃಷ್ಣನ ಆದರಾತಿಥ್ಯಗಳಿಗೆ ಬೆರಗಾದ ಕುಚೇಲ ಆತನಲ್ಲಿ ಸಹಾಯ ಕೇಳದೆ ಸುಮ್ಮನಾಗುತ್ತಾನೆ. ಸ್ನೇಹಿತನಲ್ಲಿ ಕುಚೇಲ ತನ್ನ ಬಡತನವನ್ನ ಹೇಳಿಕೊಳ್ಳಲಾಗದೆ ಕೃಷ್ಣನ ಯೋಗಕ್ಷೇಮವನ್ನ ವಿಚಾರಿಸುತ್ತಾ ತಮ್ಮ ಸ್ನೇಹದ ಮಾತುಕತೆಗಳನ್ನ ಮುಂದುವರೆಸುತ್ತಾರೆ. ಕುಚೇಲನು ಕೃಷ್ಣನ ಪ್ರಿಯವಾದ ಅವಲಕ್ಕಿಯನ್ನು ತನ್ನ ಹರಿದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದಿರುವ ಕಾರಣ ಅದನ್ನು ಕೃಷ್ಣನಿಗೆ ಕೊಡದೆ ತನ್ನಲ್ಲಿಯೇ ಇಟ್ಟುಕೊಂಡಿರುತ್ತಾನೆ. ಇದನ್ನು ನೋಡಿದ ಕೃಷ್ಣ ತನಗಾಗಿ ಏನೋ ತಂದಿರುವ ಹಾಗಿದೆಯಲ್ಲ ಎಂದು ತಾನೇ ಆ ಗಂಟನ್ನ ಕಸಿದುಕೊಂಡು ಬಿಚ್ಚುತ್ತಾನೆ. ಅದರಲ್ಲಿದ್ದ ಅವಲಕ್ಕಿಯನ್ನು ಬಿಚ್ಚಿ ತಾನೂ ತಿಂದು ತನ್ನ ಹೆಂಡತಿ ರುಕ್ಮಿಣಿಗೂ ಕೊಡುತ್ತಾನೆ. ಎಷ್ಟು ರುಚಿಯಾಗಿದೆ ನನ್ನ ಗೆಳೆಯ ತಂದ ಅವಲಕ್ಕಿ ಎಂದು ರುಕ್ಮಿಣಿ ಜೊತೆ ಕೃಷ್ಣ ತಿನ್ನುತ್ತಾನೆ. ಅಲ್ಲದೆ ಸಹಾಯವನ್ನು ಬೇಡಲು ಬಂದು ಕೇಳದೆ ಹಿಂದಿರುಗಿದ ಕುಚೇಲನ ಬಡತನವನ್ನ ಕೃಷ್ಣ ಅರಿತು ಕುಚೇಲನಿಗೆ ಅವನ ಅವಶ್ಯಕತೆಯನ್ನ ಪೂರೈಸುತ್ತಾ ಬಡತನವನ್ನ ಹೋಗಲಾಡಿಸುತ್ತಾನೆ. ಈ ಕೃಷ್ಣ ಕುಚೇಲರ ಸ್ನೇಹದ ಮಾದರಿ ಏನೆಂದರೆ, ಪ್ರತಿಯೊಬ್ಬ ಸ್ನೇಹಿತರ ಮನದಾಳದ ಗೊಂದಲಗಳನ್ನ ತಮ್ಮ ಭಾವನೆಗಳ ಮೂಲಕವೇ ಅರಿತುಕೊಳ್ಳಬೇಕೆನ್ನುವುದು ಸ್ನೇಹದ ಒಂದು ಉತ್ತಮ ಮೌಲ್ಯವಾಗಿದೆ. ಇವು ಪುರಾಣಗಳಲ್ಲಿ ಬರುವ ಸ್ನೇಹದ ಕಥೆಯಾದರೆ ನನ್ನ ಜೀವನದಲ್ಲಿಯೂ ಒಂದು ಸ್ನೇಹ ಕಥೆ ಇದೆ. ನನ್ನ ಗೆಳತಿ ನನ್ನ ಹೃದಯದ ಅರಸಿ, ಬೆಂಕಿಯಂತೆ ಸಿಡಿಯುವಳು, ತಾಯಿಯ ಮಮತೆಯನ್ನ ತೋರುವಳು, ನನ್ನನ್ನು ಅಗಲಿ ಇರಲಾರಳು. ನಮ್ಮ ನಡುವೆ ದೂರದ ಅಂತರವಿದ್ದರೂ ಅವುಗಳನ್ನು ಮರೆಸುವ ನೆನಪುಗಳಿವೆ. ಅಷ್ಟೇ ಸಾಕೆ, ನನ್ನ ಜೊತೆಗೆ ಎಲ್ಲಾ ಸಮಯದಲ್ಲೂ ಬೆಂಬಿಡದೆ ನಿಂತವಳು ಈ ನನ್ನವಳು. ನಮ್ಮ ನಡುವೆ ಹೇಳಿಕೊಳ್ಳಲಾಗದ, ಹೇಳದೇ ಬರುವ ಹೊಟ್ಟೆ ಕಿಚ್ಚು, ತೋರಿಸಿಕೊಳ್ಳಲಾಗದ ಪ್ರೀತಿ, ನಮ್ಮಿಬ್ಬರ ನಡುವೆ ಇರುವ ಸೇತುವೆಯೇ ಸ್ನೇಹ. ಆ ಸೇತುವೆ ನಂಬಿಕೆ, ವಿಶ್ವಾಸ ಎಂಬುದರ ಮೇಲೆ ಭದ್ರವಾಗಿದೆ. ಸಣ್ಣ ಕೋಪ, ಪುಟ್ಟ ಮನಸ್ಸು, ತರ್ಲೆ ಮಾತುಗಳು, ಪ್ರೀತಿಯ ಭಾವನೆ, ಕೆಲವೊಂದಿಷ್ಟು ಸುಳ್ಳು, 100 ಸಾರಿ ಒಂದಿಷ್ಟು ಬೈಗುಳ, ಇವೆಲ್ಲವುಗಳಿಂದಲೇ ನಮ್ಮ ಸ್ನೇಹದ ಸೇತುವೆ ನಿರ್ಮಾಣವಾಗಿದೆ. ನನ್ನೊಳಗಿನ ನನ್ನನ್ನು ನನಗೆ ಪರಿಚಯಿಸಿದ ಸ್ನೇಹ ಅವಳದು. ಸನಿಹ ಬಂದು ಕೈ ಹಿಡಿದು ಜೊತೆಗೆ ಪಯಣಿಸಲು ಸ್ಪಂದಿಸಿದ ಸ್ನೇಹ. ಎನ್ನಯ ಜೀವನದಲ್ಲಿ ಎಂದಿಗೂ ಅಪರಿಚಯವಾಗದಿರೋ ಪರಿಚಯದ ಸ್ನೇಹ ನಮ್ಮದು. ಈ 2 ಜೀವಗಳು ಬೆಸೆದಿರುವುದು 2 ಅಕ್ಷರ ಎಂಬ ಸ್ನೇಹದಿಂದ. ನಮ್ಮಿಬ್ಬರ ಸ್ನೇಹ 13 ವರ್ಷಗಳದ್ದು. ಈ 13 ವರ್ಷಗಳ ಸ್ನೇಹದ ಬಗ್ಗೆ ಹೇಳಲು ಪದಗಳ ವರ್ಣನೆಯೇ ಇಲ್ಲ. ಸಂಪೂರ್ಣ ಹೃದಯದಲ್ಲಿ ಪರಿಪಕ್ವತೆಗೊಂಡ ಸ್ನೇಹ ನಮ್ಮಿಬ್ಬರ ದೇಹವನ್ನೇ ಆವರಿಸಿದೆ. ಈ ನಮ್ಮ ಸ್ನೇಹದ ಬಗ್ಗೆ ಮಾತನಾಡಲು
ತಿಂಗಳು ವರ್ಷಗಳು ಸಾಲದು. ಒಂದೆರಡು ಸಾಲುಗಳಲ್ಲಿ ವರ್ಣಿಸುವುದಾದರೆ, ಯಾರೂ ಬರೆಯಲಾಗದ ಉಳಿದ ಸಾಲುಗಳು ನನ್ನವಳ ಸ್ನೇಹ, ಯಾರ ಉತ್ಪ್ರೇಕ್ಷದಲ್ಲೂ ನಿಲುಕದ ಸೌಂದರ್ಯ ಈ ನಮ್ಮ ಸ್ನೇಹ, ಹೃದಯಕ್ಕೆ ಹೇಳಲಾಗದ ಆನಂದ ಏನೆಂದು ವರ್ಣಿಸಲಿ ಮಾಸದೇ ಉಳಿದ ನನ್ನವಳನ್ನ, ಮನಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರುವ ಈ ನಮ್ಮ ಸ್ನೇಹವನ್ನು ಏನೆಂದು ಬಣ್ಣಿಸಲಿ, ಕನಿಕರವಿಲ್ಲದ 100 ಜನರ ಸ್ನೇಹಕ್ಕಿಂತ ಪ್ರತಿ ಹಂತದಲ್ಲೂ ಜೊತೆ ನಿಂತು ಜೀವನ ಸಾರ್ಥಕಗೊಳಿಸುವ ಇಂತಹ ಒಂದು ಸ್ನೇಹ ಸಾಕಲ್ಲವೇ ನಮ್ಮ ಜೀವನ ಪೂರ್ಣತೆ ಹೊಂದಲು. ಸ್ನೇಹವು ಪ್ರತಿಯೊಬ್ಬ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಹಂತದಲ್ಲಿ ಒಂದೊಂದು ಹೆಜ್ಜೆಯಲ್ಲಿಯೂ ಒಂದೊಂದು ರೀತಿಯ ಸ್ನೇಹಿತರ ಪರಿಚಯವಾಗುತ್ತಾರೆ. ಬಾಲ್ಯದಲ್ಲಿ, ಯೌವನದಲ್ಲಿ, ವಯಸ್ಕ ಹಂತದಲ್ಲಿ, ವೃದ್ಧಾಪ್ಯದಲ್ಲಿ, ಹೀಗೆ ಪ್ರತಿಯೊಂದು ಹಂತದಲ್ಲೂ ದಿನಕ್ಕೆ 1 ಗಂಟೆಯಾದರೂ ನಮಗೆ ಗೊತ್ತಿಲ್ಲದೆ ರೀತಿ ನಮ್ಮ ಸ್ನೇಹಿತರೊಡನೆ ಕಾಲ ಕಳೆದಿರುತ್ತೇವೆ. ಸ್ನೇಹಿತರು ನಿಮ್ಮ ಜೀವನವನ್ನು ಬೆಳಗಿಸುವ ನಕ್ಷತ್ರಗಳು. ಜೀವನವು ನಿಮಗೆ ಅಡಚಣೆ ನೀಡುತ್ತಿರುವಾಗ ಆ ನೋವಿನ ಭಾವನೆಯಲ್ಲಿ ಸುಖ ನೀಡಿ ಮುದ್ದಾಡುವುದು ಈ ಸ್ನೇಹ. ನೀವು ಒಳ್ಳೆಯ ಸ್ನೇಹಿತರನ್ನು ಹೊಂದಿದ್ದರೆ ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿದೆ ಎಂದರ್ಥ. ಉತ್ತಮ ಸ್ನೇಹ ನಮ್ಮ ಬಾಳಿನ ನಿಧಿ. ಆ ನಿಧಿಯ ಕಾವಲಿಗೆ ನಾವು ನಂಬಿಕೆಯ ಸರ್ಪವಾಗಿರಬೇಕು. ಇಂತಹ ಸ್ನೇಹದ ಬಗ್ಗೆ 4 ಮಾತುಗಳಲ್ಲಿ ಹೇಳುವುದಾದರೆ, ಸ್ನೇಹವೆಂಬುದು ಮನಸ್ಸಿಗಿಡಿದ ಕನ್ನಡಿ. ಈ ಬಂಧಕ್ಕೆ ಪರಸ್ಪರ ನಂಬಿಕೆಯೇ ಮುನ್ನುಡಿ. ಜಗದಿ ಬೆಲೆ ಕಟ್ಟಲಾಗದ ಬಂಧನ ಈ ಸ್ನೇಹ. ದೂರ ಮಾಡುವುದು ಮನದ ಎಲ್ಲ ಕಲಹ. ಮನದ ದುಃಖ ಹೇಳದೆ ಅರಿಯುವವ ಸ್ನೇಹಿತ. ಜೊತೆಯಾಗಿ ಅಂತಹ ಜೀವಗಳಿದ್ದರೆ ಬದುಕು ಅದ್ಭುತ. ಎಲ್ಲೆಡೆ ತರೋಣ ಸ್ನೇಹ ಭಾವ, ಮರೆಯಾಗಿಸೋಣ ಮನದ ನೋವ. ದೂರ ಮಾಡುವ ಬನ್ನಿ ದ್ವೇಷ ಹಗೆತನ, ಪಸರಿಸೋಣ ಜಗಕ್ಕೆಲ್ಲ ನಿಷ್ಕಲ್ಮಶ ಗೆಳೆತನ. ಇದುವರೆಗೆ ಗೆಳೆತನ ಈ ವಿಷಯದ ಕುರಿತಾಗಿ ಅರ್ಪಿತಾ ಆರ್ ಜ್ಯೋತಿ ಅವರಿಂದ ಭಾಷಣವನ್ನ ಕೇಳಿದಿರಿ. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ವಿರುದ್ಧ ಆಹಾರ. ಈ ಕುರಿತಾಗಿ ಮಾತನಾಡುತ್ತಾರೆ ಅಶ್ವಿನಿ ಗೌಡ ಕೊಯ್ಯೂರು ಅವರು. ನಮಸ್ತೆ. ಆರೋಗ್ಯ ಎಂದ ತಕ್ಷಣ ನಮಗೆ ನೆನಪಾಗುವ ಮೊದಲನೇ ವಿಷಯ ಉತ್ತಮ ಆಹಾರ. ಆಹಾರ ಮಾನವನ ದೇಹಕ್ಕೆ ಮೂಲಭೂತ ಪೋಷಕಾಂಶಗಳನ್ನು ಒದಗಿಸುತ್ತದೆ. ದಿನನಿತ್ಯದ ಚಟುವಟಿಕೆಗಳನ್ನು ಕೈಗೊಳ್ಳಲು ಆಹಾರ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಉತ್ತಮ ಆರೋಗ್ಯ ಮತ್ತು ರೋಗಪೀಡಿತ ಜೀವನವು ನಾವು ಸೇವಿಸುವ ಆಹಾರದ ಮೇಲೆ ನಿರ್ಧರಿತವಾಗುತ್ತದೆ. ನೀವು ಉತ್ತಮ ಜೀವನ ಮತ್ತು ಜೀವನ ಶೈಲಿಯನ್ನು ಬಯಸಿದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗರಿಷ್ಠ ಗಮನವನ್ನು ನೀಡಬೇಕಾಗುತ್ತದೆ. ಆಯುರ್ವೇದವು ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಆಚಾರ್ಯರು ಉಲ್ಲೇಖಿಸಿರುವ ಜೀವನದ 3 ಉಪಸ್ತಂಭಗಳಲ್ಲಿ, ಅಂದರೆ ಆಹಾರ, ನಿದ್ರೆ ಹಾಗೂ ಅಬ್ರಹ್ಮಚರ್ಯ, ಇವುಗಳಲ್ಲಿ ಆಹಾರಕ್ಕೆ ಮೊದಲನೇ ಪ್ರಾಮುಖ್ಯ ಸ್ಥಾನವನ್ನು ನೀಡಿರುವುದು ಕಾಣಬಹುದು. ನಾವು ಸೇವಿಸುವ ಆಹಾರ ಎಷ್ಟೇ ಪೌಷ್ಟಿಕ ಅಂಶಗಳನ್ನು ಹೊಂದಿದ್ದರೂ ಕೂಡ ನಮಗೆ ಸೇವಿಸುವ ಪ್ರಮಾಣ, ಯಾವ ಕಾಲದಲ್ಲಿ ಸೇವಿಸುವುದು, ಯಾವುದರ ಜೊತೆ ಸೇವಿಸುವುದು ಎಂದು ತಿಳಿಯದಿದ್ದರೆ ಎಷ್ಟೇ ಉತ್ತಮ ಆಹಾರವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ. ಇಂದು ನಾವು ತಿಳಿದುಕೊಳ್ಳಲು ಹೊರಟ ವಿಷಯವೆಂದರೆ ವಿರುದ್ಧ ಆಹಾರ. ವಿರುದ್ಧ ಆಹಾರ ಎನ್ನುವುದು ಆಯುರ್ವೇದದಲ್ಲಿ ವಿವರಿಸಲಾದ ವಿಶಿಷ್ಟ ಮತ್ತು ಪ್ರಮುಖ ಪರಿಕಲ್ಪನೆಯಾಗಿದೆ. ದೇಹದ ಸಮತೋಲನವನ್ನು ಹಾಳು ಮಾಡುವ ಆಹಾರವನ್ನು ವಿರುದ್ಧ ಆಹಾರ ಎನ್ನಬಹುದು. ಇನ್ನೂ ಅರ್ಥಪೂರ್ಣವಾಗಿ ವಿವರಿಸುವುದಾದರೆ, ನಾವು ಸೇವಿಸುವ ಆಹಾರ ಜೀರ್ಣಕ್ರಿಯೆಗೆ ಒಳಗಾಗದೆ ದೇಹದಲ್ಲೇ ಉಳಿದು ವಾತ, ಪಿತ್ತ, ಕಫ ಇವುಗಳ ಪ್ರಕೋಪಕ್ಕೆ ಕಾರಣವಾಗಿ ಹಲವಾರು ಕಾಯಿಲೆಗಳಿಗೆ ಕಾರಣವಾಗುವ ಆಹಾರ ಪದಾರ್ಥಗಳನ್ನು ವಿರುದ್ಧ ಆಹಾರ ಎನ್ನಬಹುದು. ಇದರಿಂದ ಚರ್ಮದ ಸಮಸ್ಯೆಗಳು, ಉದಾಹರಣೆಗೆ ಸೋರಿಯಾಸಿಸ್, ವೈಟ್ ಪ್ಯಾಚಸ್ ಹಾಗೂ ಬಂಜೆತನ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕಾಯಿಲೆಗಳು ಉಂಟಾಗುತ್ತದೆ. ಪದೇ ಪದೇ ಇಂತಹ ಆಹಾರವನ್ನು ಸೇವನೆ ಮಾಡಿದರೆ ಖಂಡಿತವಾಗಿಯೂ ಬಹುದೊಡ್ಡ ದುಷ್ಪರಿಣಾಮವನ್ನು ಉಂಟುಮಾಡುತ್ತದೆ. ಕೆಲವು ಆಹಾರಗಳ ತಪ್ಪಾದ ಸಂಯೋಗವು ಕ್ರಮೇಣವಾಗಿ ಸಾವಿಗೂ ಕಾರಣವಾಗಬಹುದು. ಇಂದಿನ ಈ ವಿಷಯವು ಮುಖ್ಯವಾಗಿ ದಿನನಿತ್ಯದ ಜೀವನದಲ್ಲಿ ಸೇವಿಸುವ ವಿರುದ್ಧ ಆಹಾರ ಪದ್ಧತಿ ಮತ್ತು ಅದರ ದುಷ್ಪರಿಣಾಮಗಳ ಬಗೆಗೆ ತಿಳಿಸಿ ಸಮಾಜವನ್ನು ಆರೋಗ್ಯಕರ ಪಥದಲ್ಲಿ ನಡೆಸುವ ಒಂದು ಸಣ್ಣ ಪ್ರಯತ್ನ. ಬನ್ನಿ ಕೆಲವು ವಿರುದ್ಧ ಆಹಾರಗಳ ಬಗ್ಗೆ ತಿಳಿದುಕೊಂಡು ಹೋಗೋಣ. ಮೊದಲನೆಯದಾಗಿ ಬಿಸಿನೀರು ಮತ್ತು ಜೇನುತುಪ್ಪ. ಈ ಎರಡರ ಸಂಯೋಗವು ಸಂಸ್ಕಾರ ವಿರುದ್ಧಕ್ಕೆ ಕಾರಣವಾಗಿದೆ. ಅಂದರೆ ನಾವು ಇಲ್ಲಿ ಜೇನುತುಪ್ಪವನ್ನು ತಪ್ಪಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಸೇವಿಸುತ್ತಿದ್ದೇವೆ. ಬಹಳ ಜನ ಬೊಜ್ಜು ಕರಗಿಸಿಕೊಳ್ಳಲು ಅಥವಾ ತೂಕ ಕಡಿಮೆ ಮಾಡಿಕೊಳ್ಳಲು ಬಿಸಿನೀರಿನೊಂದಿಗೆ ಜೇನುತುಪ್ಪ ಬೆರೆಸಿ ಕುಡಿಯುವ ಹವ್ಯಾಸವನ್ನು ಮಾಡಿಕೊಂಡಿರುತ್ತಾರೆ. ಇದು ತಪ್ಪಾದ ಕ್ರಮ.
ಜೇನುತುಪ್ಪಕ್ಕೆ ಬಹಳಷ್ಟು ಔಷಧೀಯ ಗುಣಗಳಿವೆ. ಇದು ಕಫದೋಷವನ್ನು ಕಡಿಮೆ ಮಾಡುತ್ತೆ, ಬೊಜ್ಜು ಕೂಡ ಕಡಿಮೆ ಮಾಡುತ್ತದೆ. ಆದರೆ ಇದನ್ನು ನೀವು ನಾರ್ಮಲ್ ಉಷ್ಣಾಂಶದಲ್ಲಿ ಸೇವಿಸಿದರೆ ಒಳಿತು. ಬಿಸಿ ನೀರಿನೊಂದಿಗೆ ಸೇವಿಸಿದಾಗ ಕೆಲವು ವಿಷಕಾರಿ ಅಂಶಗಳನ್ನು ಬಿಡುಗಡೆ ಮಾಡುತ್ತದೆ. ಹೀಗಾಗಿ ದಿನನಿತ್ಯ ಸೇವಿಸಿದರೆ ದೇಹದ ಮೇಲೆ ಬಹುದೊಡ್ಡ ಪರಿಣಾಮ ಉಂಟಾಗಬಹುದು. ಇನ್ನೊಂದು ಪ್ರಮಾಣ ವಿರುದ್ಧ ಎನ್ನುವುದು. ಇಲ್ಲಿ 2 ಆಹಾರ ಪದಾರ್ಥಗಳನ್ನು ಬೆರೆಸುವುದಾದರೆ ಎಷ್ಟು ಪ್ರಮಾಣದಲ್ಲಿ ಬೆರೆಸಬೇಕು ಎನ್ನುವುದು ಬಹುಮುಖ್ಯ. ಉದಾಹರಣೆಗೆ ಜೇನುತುಪ್ಪ ಮತ್ತು ಹಸುವಿನ ತುಪ್ಪ ಇವುಗಳ ಸಮ ಪ್ರಮಾಣದ ಬಳಕೆ ವಿರುದ್ಧಕ್ಕೆ ಕಾರಣವಾಗುತ್ತದೆ. ಬದಲಾಗಿ ಎರಡನ್ನೂ ಬೇರೆ ಬೇರೆ ಪ್ರಮಾಣದಲ್ಲಿ ಬೆರೆಸಬೇಕು. ವೈದ್ಯರ ಸಲಹೆ ಮೇರೆಗೆ ಒಂದು ವೇಳೆ ನೀವು ಕಫ ಸ್ವಭಾವವನ್ನು ಹೊಂದಿದ್ದರೆ ಜೇನುತುಪ್ಪವನ್ನು ಹೆಚ್ಚಾಗಿ ಬಳಸಿ ಹಸುವಿನ ತುಪ್ಪವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. ಸಂಸ್ಕಾರ ವಿರುದ್ಧಕ್ಕೆ ಇನ್ನೊಂದು ಮುಖ್ಯ ಉದಾಹರಣೆ ಎಂದರೆ ಮೊಸರನ್ನು ಬಿಸಿ ಮಾಡಿ ಆಹಾರ ತಯಾರಿಸುವುದು ಅಥವಾ ಮೊಸರನ್ನು ಬಿಸಿ ಪದಾರ್ಥಗಳ ಜೊತೆಗೆ ಬೆರೆಸುವುದು. ಮೊಸರು ಸಾರು ಹಾಗೆ ವಿವಿಧ ಗ್ರೇವಿ ಪದಾರ್ಥಗಳಲ್ಲಿ ಮೊಸರನ್ನು ಸೇರಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಮೊಸರು ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ಜೀರ್ಣಗೊಳ್ಳಲು ಕೆಲವು ಎನ್ಸೈಮ್ಗಳನ್ನು ಹೊಂದಿರುತ್ತದೆ. ನಾವು ಬಿಸಿ ಮಾಡಿದಾಗ ಈ ಎನ್ಸೈಮ್ಗಳ ಕಾರ್ಯವು ಸ್ಥಗಿತವಾಗಿ ಜೀರ್ಣಕ್ರಿಯೆಗೆ ಅಡ್ಡಿಯುಂಟಾಗುತ್ತದೆ. ಕಾಲವಿರುದ್ಧ. ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಪಿತ್ತದೋಷವು ಹೆಚ್ಚಾಗಿರುತ್ತದೆ, ಉಷ್ಣಾಂಶವು ಹೆಚ್ಚಾಗಿರುತ್ತದೆ. ಇಂತಹ ಕಾಲದಲ್ಲಿ ಖಾರವಾದ ಪದಾರ್ಥಗಳನ್ನು ಸೇವಿಸುವುದು ಅಥವಾ ಶೀತಕಾಲದಲ್ಲಿ ಐಸ್ ಕ್ರೀಮ್, ತಂಪಾದ ಪಾನೀಯವನ್ನು ಸೇವಿಸುವುದು ಕಾಲವಿರುದ್ಧಕ್ಕೆ ಕಾರಣವಾಗಿದೆ. ಗುಣವಿರುದ್ಧ. ಇಲ್ಲಿ ನಾವು 2 ವಿರುದ್ಧ ಗುಣಗಳನ್ನು ಹೊಂದಿರುವ ಆಹಾರಗಳನ್ನು ಒಟ್ಟಿಗೆ ಸೇವಿಸಿದರೆ ಅದು ಗುಣವಿರುದ್ಧ. ಉದಾಹರಣೆಗೆ ಎಷ್ಟೋ ಬಾರಿ ನಾವು ಮೀನಿನ ಪದಾರ್ಥವನ್ನು ಸೇವಿಸಿ ಹಾಲು ಕುಡಿದಿರುತ್ತೇವೆ. ಇಲ್ಲಿ ಮೀನು ಉಷ್ಣಗುಣವನ್ನು ಹೊಂದಿದ್ದರೆ ಹಾಲು ಶೀತಗುಣವನ್ನು ಹೊಂದಿದೆ. ಇದು 2 ಗುಣಗಳು ಪರಸ್ಪರವಾಗಿ ವಿರುದ್ಧವಾಗಿ ಪರಿಣಮಿಸುತ್ತದೆ ಹಾಗೂ ಪಚನಕ್ರಿಯೆಗೆ ಅಡ್ಡಿಯುಂಟಾಗುತ್ತದೆ. ಈ 2 ಆಹಾರ ಪದಾರ್ಥಗಳು ನಿಧಾನವಾಗಿ ಜೀರ್ಣಗೊಳ್ಳುವ ಆಹಾರಗಳಾಗಿದ್ದು ಕಫಕ್ಕೆ ಸಂಬಂಧಪಟ್ಟ ರೋಗವನ್ನು ಹೆಚ್ಚಿಸುತ್ತದೆ. ಇದು ರಕ್ತದ ಮತ್ತು ವಿವಿಧ ಅಂಶಗಳ ಪರಿಚಲನೆಗೆ ಅಡ್ಡಿಯುಂಟು ಮಾಡಿ ಚರ್ಮ ರೋಗಕ್ಕೆ ಕಾರಣವಾಗುತ್ತದೆ. ಇತ್ತೀಚೆಗೆ ಈ ವಿಷಯದ ಮೇಲೆ ಹಲವಾರು ಸಂಶೋಧನೆಗಳು ಕೂಡ ನಡೆಯುತ್ತಿವೆ. ಇನ್ನೊಂದು ಪ್ರಮುಖ ವಿರುದ್ಧ ಆಹಾರವೆಂದರೆ ಹಾಲು ಮತ್ತು ಹಣ್ಣುಗಳನ್ನು ಬೆರೆಸಿ ಕುಡಿಯುವುದು. ಕೇಳಿದರೆ ಆಶ್ಚರ್ಯವಾಗಬಹುದು. ಬನಾನಾ ಮಿಲ್ಕ್ ಶೇಕನ್ನು ಬಾಡಿ ಬಿಲ್ಡರ್ಸ್ಗಳು ಉತ್ತಮ ಪ್ರೋಟೀನ್ ಮೂಲವೆಂದು ದಿನನಿತ್ಯ ಸೇವಿಸುತ್ತಾರೆ. ಇದನ್ನು ಆದಷ್ಟು ಕಡಿಮೆ ಮಾಡುವುದು ಒಳಿತು. ಏಕೆಂದರೆ ಇವೆರಡರ ಸಂಯೋಗವು ಹಲವಾರು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಶೀತ, ಅಲರ್ಜಿಗಳು ಕೂಡ ಉಂಟಾಗಬಹುದು. ಮುಂದೆ ಅಗ್ನಿ ವಿರುದ್ಧ, ಅಂದರೆ ಜಠರಾಗ್ನಿಗೆ ವಿರುದ್ಧವಾಗಿ ಆಹಾರ ಸೇವನೆ ಮಾಡುವುದು. ಪಿತ್ತ ಪ್ರಕೃತಿ ಇರುವವರಲ್ಲಿ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ, ಅಗ್ನಿಬಲ ಕೂಡ ಉತ್ತಮವಾಗಿರುತ್ತದೆ. ಅಂಥವರು ಉಪವಾಸ ಅಥವಾ ಡಯೆಟ್ ಮಾಡುವುದು ಉತ್ತಮವಲ್ಲ. ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಇರುವವರು ಮೇಲಿಂದ ಮೇಲೆ ಆಹಾರ ಸೇವಿಸುವುದು ಕೂಡ ವಿರುದ್ಧ. ಇನ್ನೊಂದು ಉಪಚಾರ ವಿರುದ್ಧ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಕೆಲವೊಂದು ಕಾಯಿಲೆಗಳ ರೋಗಿಗಳಿಗೆ ಆಹಾರದಲ್ಲಿ ಪಥ್ಯವನ್ನು ಆಚರಿಸಲು ಸಲಹೆ ನೀಡಿರುತ್ತೇವೆ. ಉದಾಹರಣೆಗೆ ಆಮ್ಲಪಿತ್ತ ಇರುವ ರೋಗಿಗೆ ಅಸಿಡಿಟಿ, ಹುಳಿತೇಗು ಇರುತ್ತದೆ. ನಾವು ಮಸಾಲಾ ಪದಾರ್ಥಗಳನ್ನು ಸೇವಿಸಬೇಡಿ ಎಂದಿರುತ್ತೇವೆ. ಇದನ್ನೂ ಮೀರಿ ಆಹಾರ ಸೇವನೆ ಮಾಡಿದರೆ ನಾವು ಎಷ್ಟೇ ಔಷಧಿ ಕೊಟ್ಟರೂ ಕೂಡ ಪ್ರಯೋಜನ ಆಗುವುದಿಲ್ಲ. ಇದು ಉಪಚಾರಕ್ಕೆ ವಿರುದ್ಧ. ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ಹಾಲು ಮತ್ತು ಮೊಸರು ಸೇರಿಸಿ ಪದಾರ್ಥಗಳನ್ನು ತಯಾರಿಸುವುದು. ಕೆಲವೊಂದು ಪ್ರಸಾದ ತಯಾರಿಸುವಾಗ ನಾವು ಈ ರೀತಿಯ ಸಂಯೋಜನೆಯನ್ನು ಕಾಣಬಹುದು. ಇದರಿಂದ ವಾತ, ಪಿತ್ತ, ಕಫ ಇವುಗಳ ಸಮತೋಲನೆ ಏರುಪೇರಾಗುತ್ತದೆ. ಹಾಗೂ ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡುವುದು. ರಾತ್ರಿ ಹೊತ್ತು ಏಕೆ ಮೊಸರು ಸೇವನೆ ಮಾಡಬಾರದು ಎಂದರೆ ಮೊಸರು ಅಭಿಷಂಧಿ ಗುಣವನ್ನು ಹೊಂದಿರುತ್ತದೆ. ಇದು ಸ್ರಾವವನ್ನು ಹೆಚ್ಚಿಸುತ್ತದೆ. ಅಂದರೆ ಈಗ ಶೀತ ಆಗಿದೆ ಅಂದುಕೊಂಡರೆ ರಾತ್ರಿ ಮೊಸರು ಕುಡಿದು ಮಲಗುವುದರಿಂದ ಬೆಳಗ್ಗೆ ಶೀತಸ್ರಾವ ಜಾಸ್ತಿಯಾಗಬಹುದು. ಇದರಿಂದ ರಕ್ತದೊತ್ತಡ ಕೂಡ ಜಾಸ್ತಿಯಾಗುತ್ತದೆ. ಸಿಹಿ ಹಣ್ಣು ಮತ್ತು ಹುಳಿಹಣ್ಣು. ಸಿಹಿ ಹಣ್ಣು ಮತ್ತು ಹುಳಿಹಣ್ಣು ಒಟ್ಟಿಗೆ ಸೇವಿಸುವುದು ವಿರುದ್ಧ. ಫ್ರೂಟ್ ಸಲಾಡ್. ಇಲ್ಲಿ ಎಲ್ಲಾ ಹಣ್ಣುಗಳನ್ನು ಬೆರೆಸಿ ತಯಾರಿಸುತ್ತಾರೆ. ಸಿಹಿ ಹಣ್ಣು ಮತ್ತು ಹುಳಿಹಣ್ಣುಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ದೇಹದ pH ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಈ ವಿರುದ್ಧ ಆಹಾರದ ಬಗೆಗೆ ಗೊತ್ತಿರುವವರಲ್ಲಿ 2 ಗುಂಪಿನ ಜನ ಸಿಗುತ್ತಾರೆ. ಮೊದಲನೆಯದಾಗಿ ಇದು ಸುಳ್ಳು ಎನ್ನುವವರು, ವೈಜ್ಞಾನಿಕ ಕಾರಣ ಇಲ್ಲ ಎನ್ನುವವರು. ಇನ್ನೊಂದು ವಿರುದ್ಧ ಆಹಾರ ತಿಂದು ಬಿಟ್ಟರೆ ಜೀವವೇ ಹೋಗುತ್ತೆ ಎನ್ನುವವರು. ಈ 2 ವಿಷಯ ಕೂಡ ತಪ್ಪು. ಏಕೆಂದರೆ ಇವತ್ತು ಎಷ್ಟೋ ಸಮಸ್ಯೆಗಳಿಗೆ ವಿರುದ್ಧ ಆಹಾರವೇ ಕಾರಣ. ಹಾಗಂತ
ತುಂಬಾ ಭಯಪಟ್ಟು ತಿನ್ನುವುದಿಲ್ಲ ವಿರುದ್ಧ ಎಂದುಕೊಳ್ಳುವುದು ತಪ್ಪೆ. ವಿರುದ್ಧ ಆಹಾರದಿಂದ ತೊಂದರೆ ಉಂಟಾಗುವುದಿಲ್ಲ ಎನ್ನುವುದಾದರೆ ಆಯುರ್ವೇದದ ಎಲ್ಲಾ ಗ್ರಂಥಗಳಲ್ಲೂ ಇದರ ಉಲ್ಲೇಖಗಳೇ ಇರುತ್ತಿರಲಿಲ್ಲ. ವಿರುದ್ಧ ಆಹಾರದ ಸೇವನೆ ನಿಧಾನವಾಗಿ ನಮ್ಮನ್ನು ರೋಗಿಗಳನ್ನಾಗಿ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮಲಬದ್ಧತೆ, ಚರ್ಮದ ರೋಗ, ಮಾನಸಿಕ ಸಮಸ್ಯೆಗಳು, ನೆನಪಿನ ಶಕ್ತಿ ಕಡಿಮೆಯಾಗುವುದು, ಪಂಚೇಂದ್ರಿಯಗಳ ಬಲ ಕಡಿಮೆಯಾಗುವುದು, ಮುಪ್ಪು ಬೇಗ ಉಂಟಾಗುವುದು, ಅಂದರೆ ಬೇಗ ಕೂದಲು ಬೆಳ್ಳಗಾಗುವುದು, ಚರ್ಮ ಸುಕ್ಕುಗಟ್ಟುವುದು, ಇವೆಲ್ಲವೂ ಕೂಡ ವಿರುದ್ಧ ಆಹಾರದ ದುಷ್ಪರಿಣಾಮಗಳು. ನಾವು ಎಷ್ಟೇ ಪೌಷ್ಟಿಕ ಆಹಾರ ಸೇವಿಸಿದರೂ ಕೂಡ ಅದನ್ನು ಸೇವಿಸುವ ಕ್ರಮ ತಿಳಿಯದಿದ್ದರೆ ಅದು ವ್ಯರ್ಥ. ಉದಾಹರಣೆಗೆ, ಬೆಂಕಿ ಉರಿಯಲು ಗಾಳಿ ಬೇಕು, ಆದರೆ ಗಾಳಿ ಅತಿಯಾದರೆ ಬೆಂಕಿ ನಂದಿ ಹೋಗುತ್ತದೆ. ಅದೇ ರೀತಿ ನಮ್ಮ ದೇಹವೂ ಕೂಡ. ಹಾಗಾದರೆ ಯಾರಿಗೆಲ್ಲ ಈ ವಿರುದ್ಧ ಆಹಾರ ಅಷ್ಟೊಂದು ಸಮಸ್ಯೆ ಉಂಟು ಮಾಡುವುದಿಲ್ಲ ಎಂದು ನೋಡಿದರೆ, ದಿನನಿತ್ಯ ವ್ಯಾಯಾಮ ಮಾಡುವವರು, ದಿನನಿತ್ಯ ಎಣ್ಣೆ ತುಪ್ಪ ಅಂಶಗಳನ್ನು ಅತಿಯಾಗಿ ಸೇವಿಸುವವರು, ಜೀರ್ಣಕ್ರಿಯೆ ಮೊದಲಿನಿಂದಲೂ ಹೆಚ್ಚಾಗಿರುವಂತವರಿಗೆ ಅಷ್ಟೊಂದು ಸಮಸ್ಯೆ ಉಂಟಾಗುವುದಿಲ್ಲ. ನೀವೇನಾದರೂ ಇಂತಹ ಸಮಸ್ಯೆಗಳಿಗೆ ಹೊಂದಿಕೊಂಡಿದ್ದರೆ ಚಿಂತಿಸಬೇಡಿ. ಕ್ರಮೇಣವಾಗಿ ಇವುಗಳನ್ನು ಕಡಿಮೆ ಮಾಡುತ್ತಾ ಬನ್ನಿ. ಇಂದು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಆಹಾರಗಳು ಲಭ್ಯವಿದೆ. ತಯಾರಿಸೋ ವಿಧಾನವೂ ಕೂಡ ಅಷ್ಟೇ ಕಳಪೆಯಾಗಿದೆ. ಅನಗತ್ಯ ಸಾಮಗ್ರಿಗಳನ್ನು ಬಳಸಿ ತಯಾರಿಸಲಾಗುತ್ತಿದೆ. ಯುವ ಪೀಳಿಗೆಯನ್ನು ಅನಾರೋಗ್ಯದ ದಾರಿಗೆ ಕೊಂಡೊಯ್ಯುತ್ತಿದೆ. ವಿಶೇಷವಾಗಿ ಪೋಷಕರು ತಮ್ಮ ಮಕ್ಕಳು ತಿನ್ನುವ ಆಹಾರದ ಮೇಲೆ ನಿಗಾ ವಹಿಸಿ, ಇಲ್ಲವಾದರೆ ಅವರ ಬೆಳವಣಿಗೆ ಕುಂಠಿತವಾಗಬಹುದು. ಹಾಗಾಗಿ ಆದಷ್ಟು ನಮ್ಮ ಜೀವನವನ್ನು ಸ್ವಾಸ್ಥ್ಯದ ಕಡೆಗೆ ನಡೆಸೋಣ. ಉತ್ತಮ ಆಹಾರವನ್ನು ಸೇವಿಸಿ ಸಮಾಜದ ಏಳಿಗೆಗೆ ನಾಂದಿಯಾಗೋಣ ಎಂದು ಹೇಳಿ ನನ್ನ ಈ ಪುಟ್ಟ ವಿಷಯಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ಇದುವರೆಗೆ ವಿರುದ್ಧ ಆಹಾರ ಈ ವಿಷಯದ ಕುರಿತಾಗಿ ಮಾತನಾಡಿದವರು ಅಶ್ವಿನಿ ಗೌಡ ಕೊಯ್ಯೂರು ಅವರು. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.